ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸಂಚಿಕೆ ನವರಾತ್ರಿಯ ವಿಶೇಷತೆಯಲ್ಲಿ ಕೊನೆಯ ದಿನದ ಸಂಚಿಕೆ ಆಗಿರುತ್ತೆ. ಅಂತಂದ್ರೆ ನವರಾತ್ರಿಯ ವಿಶೇಷತೆಗಳೆಂದ್ರೆ ಏನು, ಮತ್ತೆ ನಾವು ದಸರಾ ಅಂದ್ರೆ ಏನು, ದಸರಾ ಅಂದ್ರೆ ಏನಕ್ಕೆ ನಾವು ಏನಕ್ಕೆ ಆಚರಿಸ್ತೀವಿ ಅದರದ್ದು ಹೇಳಿದ್ದೀನಿ. ಮತ್ತೆ ನಾವು ಮೊದಲನೇ ದಿನ ನವರಾತ್ರಿ ಯಾವ ದೇವಿನ ಪೂಜಿಸ್ತೀವಿ, ಮತ್ತೆ ಅವರ ಕಥೆ ಏನು, ಆ ರೂಪವನ್ನು ತೆಗೆದುಕೊಳ್ಳಕ್ಕೆ ಅವರಿಗೆ ಏನ್ ಸಂದರ್ಭ ಇತ್ತು ಅದೆಲ್ಲ ನಾನು ನಿಮ್ಗೆ ಈ ಇಂದಿನ ಸಂಚಿಕೆಯಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈಗ ದಿನದ 8 ಮತ್ತೆ ದಿನದ 9 ಸಂಚಿಕೆ ಆಗಿರುತ್ತೆ. ದಿನದ 8 ಅಂದ್ರೆ ಮಹಾಗೌರಿ, ದಿನದ 9 ಅಂದ್ರೆ ಸಿದ್ಧಿಧರತಿ ಅನ್ನೋ ದೇವ್ರನ್ನ ಕತೆ, ಮತ್ತೆ ಅವ್ರಿಗೆ ಏನಕ್ಕೆ ಈ ರೂಪ ತೆಗೆದುಕೊಂಡ್ರು ಅನ್ನೋ ಸಂಚಿಕೆ ಆಗಿರುತ್ತೆ. ಇನ್ನೇನಕ್ಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನವರಾತ್ರಿಯ 8ನೇ ದಿನ ನಾವು ಜಗನ್ಮಾತೆಯಾದ ಮಹಾಗೌರಿಯನ್ನ ಪೂಜೆ ಮಾಡ್ತೀವಿ. ಈ ದೇವಿಗೆ ಏನಕ್ಕೆ ನಾವು ಪೂಜೆನ ಸಲ್ಲಿಸ್ತೀವಿ ಅಂತಂದ್ರೆ ಶಾಂತಿ ಮತ್ತೆ ಶಾಶ್ವತವಾದ ಪುಣ್ಯ ದೊರೆಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಭಕ್ತರಿಗೆ ಕಷ್ಟವನ್ನು ದೂರ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನಂಬಿಕೆ ಇದೆ ಈ ದೇವಿನ ಪೂಜೆ ಮಾಡೋದಕ್ಕೆ. ಈ ದೇವಿಗೆ ಮಹಾಗೌರಿ ಅಂತ ಹೆಸರು ಏನಕ್ಕೆ ಬಂತು, ಈ ದೇವಿಗೆ ಮಹಾಗೌರಿ ಅನ್ನೋ ರೂಪ ಏನಕ್ಕೆ ತಗೊಳ್ಳೋ ಅವಶ್ಯಕತೆ ಬಂತು ಅಂತಂದ್ರೆ, ಈ ದೇವಿ ಇಂದಿನ ಜನ್ಮದಲ್ಲಿ ಸತಿಯಾಗಿ ಜನಿಸಿರ್ತಾರೆ. ಅವರು ಪಾರ್ವತಿ ದೇವಿ ಸತಿಯಾಗಿ ಜನಿಸಿರ್ತಾರೆ ಅಂತ ಹೇಳ್ತಾರೆ. ಅವರು ಇಂದಿನ ಜನ್ಮದಲ್ಲಿ ಶಿವನನ್ನು ಮದುವೆ ಆಗಿರ್ತಾರೆ. ಈ ಜನ್ಮದಲ್ಲಿ ಕೂಡ ನಾವು ಶಿವನನ್ನು ಮದುವೆ ಆಗಬೇಕು ಅಂತ ಆಸೆ ಪಡ್ತಾರೆ ಅಂತ ಹೇಳ್ತಾರೆ. ಆವಾಗ ನಾರದ ಮುನಿಗಳು ಬಂದು ಅವರಿಗೆ ಸಲಹೆ ಕೊಡ್ತಾರಂತೆ, ನೀವು ಕಠಿಣವಾದ ತಪಸ್ಸನ್ನು ಮಾಡಿದ್ರೆ ಶಿವನನ್ನು ಪಡೆಯೋಕೆ ಸಾಧ್ಯ ಅಂತ ಹೇಳ್ತಾರೆ. ಆವಾಗ ಸತೀದೇವಿ ಈ ಜನ್ಮದಲ್ಲಿ ಕಠಿಣವಾದ ತಪಸ್ಸನ್ನು ಮಾಡ್ತಾರೆ. ಈ ತಪಸ್ಸು ತುಂಬಾ ವರ್ಷಗಳ ನಂತರ ಮುಂದುವರಿಯುತ್ತಾ ಹೋಗುತ್ತೆ. ಆ ಕಠಿಣವಾದ ತಪಸ್ಸಿನ ಬಣ್ಣ ಎಲ್ಲ ಕಪ್ಪಾಗಿ ಬದಲಾಗುತ್ತೆ ಅಂತ ಹೇಳ್ತಾರೆ. ಆ ಕಠಿಣವಾದ ತಪಸ್ಸನ್ನು ನೋಡಿದ ಶಿವ ಅವರ ನಿಷ್ಠೆ ಮತ್ತೆ ಅವರ ತಪಸ್ಸಿಗೆ ಒಲ್ದಿರ್ತಾರೆ ಅಂತ ಹೇಳ್ತಾರೆ. ಆಗ ಶಿವ ಗಂಗೆಯಿಂದ ಪವಿತ್ರ ಜಲದಿಂದ ಅವರ ದೇಹವನ್ನ ಸ್ನಾನ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಆಗ ಅವರ ದೇಹ ಪ್ರಕಾಶಮಾನವಾಗಿ ಮತ್ತೆ ಬಿಳಿಯಾಗಿ ಹೊಳೆಯುತ್ತಿತ್ತು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಗೌರಿ ಅಂತ ಹೆಸರನ್ನ ಕರೀತಾರೆ. ಆವಾಗ ಅವರು ಶಿವನನ್ನ ಮದುವೆ ಆದ್ಮೇಲೆ ಅವರನ್ನ ಮಹಾಗೌರಿ ಅಂತ ಹೇಳ್ತಾರೆ. ನವರಾತ್ರಿಯ 9ನೇ ದಿನ ಅಥವಾ ನವರಾತ್ರಿಯ ಕೊನೆಯ ದಿನ ನಾವು ಸಿದ್ಧಿಧರತಿ ಅನ್ನೋ ದೇವಿನ ಪೂಜೆನ ಮಾಡ್ತೀವಿ. ಈ ದೇವಿಗೆ ಏನಕ್ಕೆ ನಾವು ಪೂಜೆ ಸಲ್ಲಿಸ್ತೀವಿ ಅಂತಂದ್ರೆ, ಈ ದೇವಿನ ಪೂಜೆ ಮಾಡೋದ್ರಿಂದ ನಮಗೆ ದುಃಖಗಳಿಂದ ದೂರ ಆಗ್ತೀವಿ, ಮತ್ತೆ ಜ್ಞಾನ ಮತ್ತೆ ಮೋಕ್ಷವನ್ನು ಸಾಧಿಸಬಹುದು. ಮತ್ತೆ ಈ ದೇವಿನ ಪೂಜೆ ಮಾಡಿದ್ರೆ ಮನಸ್ಸು ಶಾಂತಿ ನೆಮ್ಮದಿಯಿಂದ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ದೇವಿಗೆ ಸಿದ್ಧಿಧರತಿ ಅಂತ ಹೆಸರು ಏನಕ್ಕೆ ಬಂತು ಅಂತಂದ್ರೆ, ಈ ಹೆಸರಲ್ಲೇ ಸೂಚಿಸುವಂತೆ ಸಿದ್ಧಿ ಅಂದ್ರೆ ಅನುಗ್ರಹಿಸುವವರು ಅಂತ. ಅನುಗ್ರಹಿಸುವವರು ಅಂದ್ರೆ ಏನನ್ನಾದ್ರೂ ನೀಡುವವರೇ ಈ ಮಹಾತಾಯಿ ಅಂತ ಹೇಳ್ತಾರೆ. ಸಿದ್ಧಿಧರತಿ ಅವರ ಕತೆ ಏನು ಅಂತಂದ್ರೆ, ಪುರಾಣದ ಪ್ರಕಾರ ಈ ದೇವಿ ಮಹಾಶಿವನಿಗೆ ತನ್ನೆಲ್ಲ ಸಿದ್ಧಿಯನ್ನ ಕೃಪೆಯಿಂದ ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಶಿವನು ಅರ್ಧನಾರೀಶ್ವರ ಅಂತ ಹೆಸರು ಪಡೆಯೋದಕ್ಕೆ ಇವರೇ ಕಾರಣ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ, ಶಿವನು ತನ್ನ ಅರ್ಧ ಭಾಗವನ್ನ ಪಾರ್ವತಿಗೆ ನೀಡಿರ್ತಾರಲ್ವಾ, ಅರ್ಧ ಶರೀರವನ್ನ ಪಾರ್ವತಿಗೆ ನೀಡಿದ್ದರಿಂದ ಇವರ ಕೃಪೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಶಿವನಿಗೆ ಅರ್ಧನಾರೀಶ್ವರ ಅಂತ ಹೇಳೋದಕ್ಕೆ ಇವರ ಕೃಪೆಯಿಂದನೇ ಸಾಧ್ಯ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ನವರಾತ್ರಿಯ ವಿಶೇಷತೆಯಲ್ಲಿ ಕೊನೆಯ ಸಂಚಿಕೆ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ತಿಳಿಸ್ಕೊಟ್ಟಿದ್ದೀವಿ. ಅಂದ್ರೆ ನವರಾತ್ರಿ ಅಂದ್ರೆ ಏನು, ಅದನ್ನ ಏನಕ್ಕೆ ಆಚರಿಸ್ತೀವಿ, ಮತ್ತೆ 9 ದಿನಗಳ ಕಾಲ ನಾವು ಯಾವ ದೇವರಿಗೆ ಆಚರಿಸ್ತೀವಿ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಮತ್ತೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಕಿ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಮತ್ತಷ್ಟು ಇನ್ಫಾರ್ಮೇಶನ್, ಮತ್ತಷ್ಟು ಹೊಸ ಸಂಚಿಕೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಡ್ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ದ. ಅಂಡ್ ಥ್ಯಾಂಕ್ ಯು.